Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಎತ್ತರ 14 ಸೆಂಟಿಮೀಟರ್ ಇರುವ ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವು 88 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಪಾದದ ವ್ಯಾಸವು. ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನ ಬರ್ಕೊಳ್ಳೋಣ. ಸೊ ಆಯ್ಕೆಯನ್ನ ಗಮನಿಸಿ. ಆಯ್ಕೆ ಎ 4 ಸೆಂಟಿಮೀಟರ್, ಆಯ್ಕೆ ಬಿ 2 ಸೆಂಟಿಮೀಟರ್, ಆಯ್ಕೆ ಸಿ 4 ಸೆಂಟಿಮೀಟರ್, ಆಯ್ಕೆ ಡಿ 3 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ದತ್ತಾಂಶದಲ್ಲಿ ಎತ್ತರವನ್ನ ಕೊಟ್ಟಿದ್ದಾರೆ. ಎಚ್ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಸೊ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಎ is equal to curved surface area is equal to 2 pi r h. ಸೊ ಬೆಲೆಯನ್ನ ಸೂತ್ರದಲ್ಲಿ ಆದೇಶಿಸಿ. 88 is equal to 2 into 22 divided by 7 into r into h 14. ಸೊ 7 1 7 7 2 14. ಸೊ 88 is equal to 2 ಗುಣಿಸು 22 44 2 88 r. ಸೊ r is equal to 88 divided by 88. ಸೊ 88 1 88 1 r is equal to 1 ಸೆಂಟಿಮೀಟರ್ ಆಗತ್ತೆ. ಸೊ ಇಲ್ಲಿ ನಮಗೆ ವ್ಯಾಸವನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ವ್ಯಾಸ ಏನಾಗುತ್ತೆ, ತ್ರಿಜ್ಯದ 2ರಷ್ಟಿರುತ್ತೆ. ಸೊ d is equal to 2 into r. ಸೊ 2 into 1 is equal to 2 ಸೆಂಟಿಮೀಟರ್. ಓಕೆ, ಹಾಗಾದ್ರೆ ಇಲ್ಲಿ ಸಿಲಿಂಡರ್ನ ಪಾದದ ವ್ಯಾಸವು 2 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.